ಇನ್ನು ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಣಿ ಬ್ಲಾಗ್ಸ್ ಅಂತ ಇರುತ್ತೆ. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಟಾಪಿಕ್ ಬಂದು ಲೈವ್ನ ಫ್ರೆಷರ್ಸ್ ಅಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿರ್ತೀರಲ್ವ ಅವ್ರಿಗೋಸ್ಕರ ಈ ವಿಡಿಯೋ. ಲೈವ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿ ಬರಬೇಕು, ಯಾವ ರೀತಿ ಸೆಟ್ಟಿಂಗ್ನ ಮಾಡ್ಕೊಬೇಕು, ಯಾವ ರೀತಿ ಅದಕ್ಕೆ ತಮ್ಮನ್ನ ಅಪ್ಲೋಡ್ ಮಾಡಬೇಕು, ಏನೇನು ಅಂದರೆ ಏನು ಥಾಟ್ ಹಾಕ್ಕೊಬೇಕು ಅಂದ್ಬಿಟ್ಟು ನಾನು ಈ ಲೈವಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಎಲ್ರಿಗೂ ಇಷ್ಟ ಆದರೆ ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ಒಂದು ಲೈಕು, ಒಂದು ಕಮೆಂಟು, ಒಂದು ಹೈಪು ಅಷ್ಟೇ. ಪ್ಲೀಸ್ ಎಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಸಹಕರಿಸಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಜಾಸ್ತಿ ತಡ ಮಾಡೋದು ಬೇಡ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ರೀತಿ ವೀಡಿಯೋನ ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಾನಿವತ್ತು ಲೈವ್ನ ಹೇಗೆ ಬರೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ. ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಯೂಟ್ಯೂಬ್ನ ಓಪನ್ ಮಾಡಿಕೊಂಡ್ರೆ ಕೆಳಗಡೆ ಪ್ಲಸ್ ಮಾರ್ಕ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಅಲ್ಲಿ ಲೈವ್ ಅಂತ ಆಪ್ಷನ್ ಇರುತ್ತೆ. ಫಸ್ಟು ವೀಡಿಯೋಸ್ ಇರುತ್ತೆ, ಶಾರ್ಟ್ಸ್ ಇರುತ್ತೆ, ಲೈವ್ ಇರುತ್ತೆ, ಪೋಸ್ಟ್ ಇರುತ್ತೆ. ಲೈವ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎಡಿಟ್ ಆಪ್ಷನ್ಸ್ ಇರುತ್ತೆ. ಇಲ್ಲಿ ಟೈಟಲ್ ದಾಕ್ಷಾಯಣಿ ವ್ಲಾಗ್ಸ್ ಅಂತ, ನೀವು ಇನ್ ಕೇಸ್ ಸಂಡೇ, ಮಂಡೇ, ಟ್ಯೂಸ್ಡೇ ಯಾವ ಡೇ ಲೈವ್ ಮಾಡ್ತೀರಾ ಆ ಡೇದು. ಇನ್ ಕೇಸ್ ಸಂಡೇ ಆಗಿದ್ದರೆ ಸಂಡೇ, ಹ್ಯಾಪಿ ಸಂಡೇ, ಈ ಥರ ಏನಾದರೂ ನೀವು ಟೈಟಲ್ನ ಹಾಕ್ಕೊಬೋದು. ನಿಮ್ಮ ಲೈವ್ಗೆ ಸಂಬಂಧಪಟ್ಟಿರೋ ಥರ ಹ್ಯಾಪಿ ಸಂಡೇ, ಹ್ಯಾಪಿ ಮಂಡೇ ಈ ಥರ ಹಾಕ್ಕೋಬೋದು. ಇನ್ನು ಮೇಲ್ಗಡೆ ಬಂದರೆ ತಂಬದು ಎಡಿಟ್ ಆಪ್ಷನ್ಸ್ ಇರುತ್ತೆ ನೋಡಿ, ಅಲ್ಲಿ ಅಪ್ಲೋಡ್ ತಮ್ ಲೈನ್ ಅಂತ ಬರುತ್ತೆ. ಮೇಲೆ ಟೇಕ್ ತಮ್ ಲೈನ್ ಅಂದರೆ ಫೋಟೋ ತೆಗೆದಿಡೋದಾಗುತ್ತೆ. ಕೆಳಗಡೆ ಬಂದರೆ ನಿಮ್ಮ ಗ್ಯಾಲ್ರಿಯಲ್ಲಿ ಇರೋ ಅಂತಹ ಒಂದು ಫೋಟೋಸ್ನ ಅಪ್ಲೋಡ್ ಮಾಡೋ ಥರ ಇರುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಕರೆಕ್ಟಾಗಿ ಪ್ರೊಫೈಲ್ಗೆ ಕ್ಲಿಕ್ ಆಗೋ ಥರ ಇರುತ್ತೆ ಫೋಟೋಸು. ನಾನು ರೆಮಿನಿಯಲ್ಲಿ ಡೌನ್ಲೋಡ್ ಮಾಡ್ಕೊತೀನಿ. ಗುಡ್ ಥಾಟ್ಸ್ ಅಂತ ಸರ್ಚ್ ಮಾಡಿಬಿಟ್ಟು ನಾನು ರೆಮಿನಿಯಲ್ಲಿ ಈ ಥರ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊತೀನಿ. ಆವಾಗ ಅದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಯೂಟ್ಯೂಬ್ಗೆ ಈ ಥರ ಬಾಕ್ಸ್ ಒಳಗಡೆ ಕರೆಕ್ಟಾಗಿ ಕೂತ್ಕೊಳ್ಳೋ ಥರ ಸಿಗುತ್ತೆ. ನಿಮಗೆ ಅರ್ಥ ಆಗಲಿ ಅನ್ನೋ ಥರ ಭಾಷೆಯಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲೇ ಹೇಳ್ತಾ ಇದ್ದೀನಿ. ಇನ್ನು ಪಬ್ಲಿಕ್ಕು ನಂದು ಮೊನೋ ಆಗಿರೋದ್ರಿಂದ ಮೆಂಬರ್ಶಿಪ್ ಬರುತ್ತೆ. ಹಾಕ್ದಲ್ಲೇ ಇರೋರಿಗೆ ಪಬ್ಲಿಕ್ಕು ಅನ್ಲಿಸ್ಟು ಎರಡೇ ಇರುತ್ತೆ. ಓಕೆನಾ, ನಾನಿವಾಗ ಅನ್ಲಿಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪಬ್ಲಿಕ್ ಮಾಡಿದ್ರೆ ಲೈವು ಡೈರೆಕ್ಟು ಪಬ್ಲಿಕ್ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಸೆಲೆಕ್ಟ್ ಆಡಿಯನ್ಸ್ ಅಂತ ಬರುತ್ತೆ. ಇವರ ಕಿಡ್ಸ್ ಎಲ್ಲ ಇರಬಾರ್ದು. ನಾವು ಇದನ್ನು ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಕೆಳಗಡೆ ಯು ಡೋಂಟ್ ರಿಸ್ಟ್ರಿಕ್ಟ್ ಮೈ ವಿಡಿಯೋಸ್ ವೇವ್ಸ್ ಓವರ್ 18 ಇಯರ್ಸ್ ಆ ಥರ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಗೋ ಟು ಟುಗೆದರ್ ಅಂತ ಇರುತ್ತೆ. ಓಕೆನಾ, ನೀವು ಯಾರ ಜೊತೆ ಆದರೂ ಟುಗೆದರ್ ಲೈವ್ ಮಾಡೋದಾದರೆ ಅದನ್ನು ಆನ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ಮಾಡ್ತಾ ಇಲ್ಲ, ಸೊ ಅದಕ್ಕೆ ಅದನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಇನ್ನು ಹ್ಯಾಡ್ ಡಿಸ್ಕ್ರಿಪ್ಷನ್ ಬಂದು ನೀವು ಏನಾದರೂ ನಿಮ್ಮ ಲೈವ್ದು ಬಗ್ಗೆ ಡಿಸ್ಕ್ರಿಪ್ಷನ್ ಹಾಕ್ಕೊಬೋದು. ನಾನೀಗ ಸದ್ಯಕ್ಕೆ ಏನು ಹಾಕ್ತಾಯಿದ್ದೀನಿ ಅಂದರೆ ಹ್ಯಾಪಿ ಸಂಡೇ ಅಂತ ಹಾಕ್ತಾಯಿದ್ದೀನಿ. ಆ್ಯಂಡ್ ವೈರಲ್ ಲೈವ್ ಅಂತ ಹಾಕಿದ್ದೀನಿ. ನಿಮ್ಗೆ ಏನು ಬೇಕಾದರೂ ನೀವು ಹಾಕ್ಕೊಬೋದು, ಅದು ಯುವರ್ ಚಾಯ್ಸ್, ನಿಮ್ಗೆ ಇಷ್ಟ ಬಂದಿದ್ದು ನೀವು ಹಾಕ್ಕೊಬೋದು. ಓಕೆನಾ, ಹಾಗೆ ಬ್ಯಾಕ್ ಬಂದರೆ ಕೆಳಗಡೆ ಲೊಕೇಶನ್ ಇರುತ್ತೆ. ನಾನು ಮನೆ ಅಡ್ರೆಸ್ ಎಲ್ಲ ಏನೂ ಹಾಕಲ್ಲ, ಜಸ್ಟ್ ಬ್ಯಾಂಗ್ಳೂರ್ ಇರೋದು ಅಂದ್ಬಿಟ್ಟು ಬ್ಯಾಂಗ್ಳೂರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಪೂರ್ತಿ ಡೀಟೇಲ್ ಎಲ್ಲ ಏನು ಹಾಕೋದು ಬೇಡ. ಇನ್ನು ಸ್ಕ್ರೀನ್ ನೆಸ್ಟ್ ಅಂದರೆ ಇದು ನಾವು ಬೇರೆ ಥರ ಲೈವ್ ಮಾಡೋದಾದರೆ ಅದನ್ನು ಆನ್ ಮಾಡ್ಕೊಬೇಕಾಗುತ್ತೆ. ನಾನಿವಾಗ ಅದನ್ನು ಮಾಡ್ತಾಯಿಲ್ಲ, ಗೇಮು ಆ ಥರ ಎಲ್ಲ ಇರುತ್ತಲ್ಲ ಅದಕ್ಕೆ ಯೂಸ್ ಆಗುತ್ತೆ ಅದು. ಇನ್ನು ಶೆಡ್ಯೂಲ್ಡ್ ಫಾರ್ ಲೇಟರ್ ಅಂದರೆ ನಾವು ಲೈವ್ನ ಒಂದಿನ ಮುಂಚೆನೇ ಬೇಕಾದರೆ ಶೆಡ್ಯೂಲ್ ಮಾಡ್ಕೊಬೋದು. ಇವಾಗ ನೀವು ನಾಳೆಗೆ ಎಷ್ಟು ಗಂಟೆಗೆ, ನಾಳೆ ಏನು ಡೇಟು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾರ್ನಿಂಗ್ ಎಷ್ಟೊತ್ತಿಗೆ ಮಾಡ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಟೈಮು ಎಷ್ಟು ಗಂಟೆಗೆ ಬೇಕು ಆ ಟೈಮ್ನ ಸೆಲೆಕ್ಟ್ ಮಾಡಿಕೊಂಡು ಆನ್ ಮಾಡಿದ್ರೆ ಮುಗೀತು. ಆಮೇಲೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡಿ ಈ ಥರ ಎಲ್ಲ ನೀವು ಆನ್ ಮಾಡ್ಕೊಳ್ಳಿ. ಅಲೋ ಚಾಟ್ ಇರುತ್ತೆ, ಆನ್ ಮಾಡ್ಕೊಳ್ಳಿ. ಅಲೋ ರಿಯಾಕ್ಷನ್ಸ್ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಶೋ
ಲೀಡರ್ ಬಾರ್ಡರ್ಸ್ ಅಂತ ಇರುತ್ತೆ, ಅದನ್ನು ಆನ್ ಮಾಡ್ಕೊಳ್ಳಿ. ಇನ್ನು ಇದೆರಡು ಏನು ಬೇಕಾಗಿರಲ್ಲ ಆಫ್ ಮಾಡ್ಕೊಳ್ಳಿ. ಕೆಲವರು ಲೈವ್ ಬರೋಕ್ಕಾಗ್ತಾ ಇಲ್ಲ, ಅದೇನೇನೋ ಆಪ್ಷನ್ ಕೇಳ್ತಿದೆ ಅಂತಾರೆ. ಸೊ ಈ ಥರ ಎಲ್ಲ ಸೆಟ್ಟಿಂಗ್ನ ನೀವು ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇದು ಶೆಡ್ಯೂಲ್ಡು ಬಂದು ನೀವು ನಾಳೆ ಮಾಡೋದಾದರೆ ಮಾತ್ರ ಆ ಥರ ಮಾಡ್ಕೊಬೇಕಾಗುತ್ತೆ. ಎನೇಬಲ್ ಮಾನಿಟೈಸ್ ಆಗಿರೋದ್ರಿಂದ ಇದನ್ನು ನಾನು ಆನ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದು ಶೋ ಆಗಲ್ಲ, ಓಕೆನಾ. ನನ್ನ ಚಾನಲ್ ಮಾನಿಟೈಸ್ ಆಗಿರೋದ್ರಿಂದ ನನಗೆ ಆ ಥರ ಬಂದಿದೆ. ಇನ್ನು ಎಲ್ಲದನ್ನು ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಅಂತ ಕೊಟ್ಟರೆ ಲೈವ್ಗೆ ಹೋಗುತ್ತೆ ಅದು, ಓಕೆನಾ. ಲೈವ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡಿ, ಇದನ್ನು ಬೇಕಂದರೆ ನೀವು ಥಾಟ್ನ ಈ ಥರ ಸ್ಕ್ರೀನ್ ಮೇಲೆ ಬರೋ ಥರನೂ ಮಾಡ್ಕೊಬೋದು. ನಾನಿವಾಗ ಇದು ಅನ್ಲಿಸ್ಟಲ್ಲಿ ಹಾಕಿದ್ದೀನಿ ಅಲ್ವಾ, ಇದು ಸೈಡಲ್ಲಿರುತ್ತೆ. ಇನ್ನು ಡೈರೆಕ್ಟು ಲೈವಿಗೆ ಬರಬೇಕು ಅಂದರೆ ಇದನ್ನು ಡನ್ ಅಂತ ಕೊಟ್ಬಿಟ್ರೆ ಸಾಕು. ಗೋ ಟು ಲೈವ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಡೈರೆಕ್ಟು ಲೈವಿಗೆ ಬಂದುಬಿಡುತ್ತೆ. ಇದು ಶೆಡ್ಯೂಲ್ಡ್ ಮಾಡಿರೋದನ್ನು ನಾನು ಓಕೆ ಅಂತ ಕೊಟ್ಟೆ, ಅದು ಸೈಡಲ್ಲಿರುತ್ತೆ. ಇವಾಗ ನೆಕ್ಸ್ಟ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಮತ್ತೆ ನೋ ಕಿಡ್ಸ್ದು ಅಲೋ ಇರಲ್ಲ ಅಲ್ವಾ, ಅದನ್ನು ಕೇಳುತ್ತೆ. ಅದನ್ನ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಗೋ ಟು ಲೈವ್ ಅಂತ ಕೊಟ್ಟರೆ ಡೈರೆಕ್ಟು ಲೈವಿಗೆ ಬಂದುಬಿಡುತ್ತೆ. ಇಷ್ಟೇ ಲೈವ್ನ ಮಾಡೋದು, ಏನು ಕಷ್ಟ ಇರಲ್ಲ. ಫಸ್ಟಿಗೆ ಮಾಡಬೇಕಾದ್ರೆ ನನಗೂ ಏನು ಗೊತ್ತಾಗ್ತಾ ಇರಲಿಲ್ಲ, ಅದಾಗೇ ಸ್ವಲ್ಪ ರೂಢಿ ಆಗೋವರೆಗೂ ಕಷ್ಟ ಅನಿಸುತ್ತೆ. ಇನ್ನು ಇಲ್ಲಿ ಒಳಗಡೆ ಬಂದರೆ ಫ್ಲಿಪ್ ಅಂತ ಇದೆ ಅಲ್ವಾ, ಅದು ಕ್ಯಾಮ್ರದು ಫ್ರಂಟು ಬ್ಯಾಕು. ಇದು ಏನಾದರೂ ಶೇರ್ ಮಾಡ್ಕೊಳ್ಳೋ ಥರ ಇದ್ದರೆ ಶೇರ್ ಮಾಡೋದು. ಇದು ಹಿಂಗೆ ಶೇರ್ ಮಾಡಿದ್ರೆ ನೋಡಿ, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಅಥವಾ FBಯಲ್ಲಿ ಯಾವುದ್ರಲ್ಲಿ ಬೇಕಾದರೂ ಲಿಂಕ್ನ ಶೇರ್ ಮಾಡ್ಕೊಬೋದು, ಓಕೆನಾ. ಇವಾಗ ಆಟೋಮೆಟಿಕ್ ಚಾಟ್ ಟ್ರಾನ್ಸಾಕ್ಷನ್ ಅಂತ ಇರುತ್ತೆ, ಅದನ್ನು ಆಫ್ ಮಾಡ್ಕೊಬೇಕು. ಇದು ಇವಾಗ ಹೊಸ್ದಾಗಿ ಬಂದಿರೋದು, ಓಕೆನಾ. ಇನ್ನು ಚಾಟ್ ಫಿಲ್ಟರ್ ಅಂತ ಇದೆ, ಅದು ಒಂದೊಂದು ಸಲ ಚಾಟ್ಗಳು ಸ್ಟ್ರಕ್ ಆಗಿಬಿಟ್ಟಿರುತ್ತೆ. ಚಾಟ್ ಮಾಡಿರ್ತಾರೆ ಬಟ್ ನಮಗೆ ಶೋ ಆಗಿರಲ್ಲ. ಆ ಟೈಮಲ್ಲಿ ಅದೊಂದು ಸಲ ಚಾಟ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹಾಲ್ ಮೆಸೇಜ್ ಅಂತ ಇರೋದನ್ನು ಮಾಡಿಕೊಂಡ್ರೆ ಸರಿ ಹೋಗ್ಬಿಡುತ್ತೆ, ಓಕೆನಾ. ಇದು ಕಮ್ಯುನಿಟಿ ಇದೆಲ್ಲ ನಿಮಗೆ ಅಷ್ಟು ಬರಲ್ಲ, ಓಕೆನಾ. ನೋನ್ ಅಂತ ಇರುತ್ತೆ, ಎನಿವನ್ ಅಂತ ಇರುತ್ತೆ, ಅದೇನು ನಿಮಗೆ ಇಶ್ಯೂಸ್ ಆಗಲ್ಲ. ಇನ್ನು ಇಲ್ಲಿ ಬಂದರೆ ಮೇಲ್ಗಡೆ ಫ್ಲಿಪ್ ಅಂತ ಇದೆ ಅಲ್ವಾ, ಅದು ಕ್ಯಾಮ್ರಾ ಬ್ಯಾಕು ಫ್ರಂಟು ಟರ್ನ್ ಮಾಡ್ಕೊಳ್ಳೋದು. ಇವಾಗ ನೋಡಿ, ನಾನು ಬ್ಯಾಕ್ ಮಾಡಿದ್ದೀನಿ, ಅಲ್ಲಿ ಅದು ಕಾಣಿಸ್ತಾ ಇದೆ. ಈಗ ಅದನ್ನೇ ಫ್ರಂಟಿಗೆ ಮಾಡಿದ್ರೆ ಫ್ರಂಟ್ ಆಗುತ್ತೆ ಕ್ಯಾಮ್ರಾ. ಆ ಥರ ನಾನು ಅನ್ಲಿಸ್ಟಲ್ಲಿ ಹಾಕಿದ್ದೀನಿ ಅಂದ್ಕೊಂಡು ಮಾಡಿಬಿಟ್ಟಿದ್ದೀನಿ, ಅದು ಲೈವ್ಗೆ ಹೋಗಿಬಿಟ್ಟಿದೆ. ಇನ್ನು ಅದು ಮ್ಯೂಟು, ಮಾತಾಡೋದು ಬೇರೆಯವ್ರಿಗೆ ಕೇಳಿಸ್ಬಾರ್ದು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ. ಇನ್ನು ಕೆಳಗಡೆ ಬಂದರೆ ಎಫೆಕ್ಟ್ಗಳಿರುತ್ತೆ. ಇದು ನಂದು ಫೋನು ಹಳೇದು, ನಿಮಗೆ ಸ್ಕ್ರೀನ್ ಗಾರ್ಡ್ ಅಂತ ಬರುತ್ತೆ. ಸ್ಕ್ರೀನ್ ಗಾರ್ಡಲ್ಲಿ ಒಂದು ಎಕ್ಸ್ಟ್ರಾ ಆಪ್ಷನ್ ಇರುತ್ತೆ, ಗ್ಯಾಲ್ರಿ ಓಪನ್ ಆಗುತ್ತೆ. ನಿಮ್ದು ಯಾವುದೇ ಬೇಕಾದರೂ ಫೋಟೋಸ್ ಹಾಕ್ಬಿಟ್ಟು ನೀವು ಲೈವ್ ಮಾಡ್ಬೋದು. ಬಟ್ ನಂದಿದು ಹಳೆ ಫೋನು, ಇದರಲ್ಲಿ ಸ್ಕ್ರೀನ್ ಗಾರ್ಡ್ ಅಂತ ಇರುತ್ತೆ, ಅದು ಬಂದಿಲ್ಲ, ಓಕೆನಾ, ಎಫೆಕ್ಟಲ್ಲಿ. ಇನ್ನು ಸ್ಟಿಕ್ಕರ್ಸ್, ಇದು ಪೋಲ್ ಏನಾದರೂ ಕ್ವಶನ್ಸು ಹಾಕಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮಗೇನು ಕ್ವಶನ್ ಬೇಕು ಅದನ್ನು ಹಾಕ್ಕೊಂಡ್ರೆ ಮುಗೀತು. ನೋಡಿ, ಅಲ್ಲಿ ನಿಮ್ಗೇನು ಕ್ವಶನ್ ಇರುತ್ತೆ ಅದನ್ನು ಹಾಕ್ಕೊಬೋದು. ನಾನಿವಾಗ ಎಕ್ಸಾಂಪಲ್ಗೆ ಮ್ಯೂಟ್ ಲೈವು ಸಪೋರ್ಟ್ ಫ್ರೆಂಡ್ಸ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ನೀವು ಆ ಥರ ಮ್ಯೂಟ್ ಮಾಡೋ ಥರ ಇದ್ದರೆ ಏನಾದ್ರು ಇದ್ದರೆ ಈ ಥರ ಮಾಡಿ ಹಾಕ್ಕೊಬೋದು. ನನಗೆ ಇದು ಮೊನೋ ಆಗಿರೋದಕ್ಕೆ ಇವಾಗ ಮಧ್ಯದಲ್ಲಿದೆ, ಮೊನೋ ಆಗದಲ್ಲೇ ಇರೋರಿಗೆ ಸೈಡಲ್ಲಿರುತ್ತೆ. ನಾನಿವಾಗ ಮ್ಯೂಟ್ ಲೈವ್ ಸಪೋರ್ಟ್ ಪ್ಲೀಸ್ ಅಂತ ಹಾಕ್ಬಿಟ್ಟು ಅದನ್ನು ಬೇಕಂದರೆ ನೀವು ಹಿಂಗೆ ಚಿಕ್ಕದು ಮಾಡ್ಕೊಬೋದು. ನೋಡಿ, ನಂದು ಲೈವ್ ಆನ್ ಆಗಿದೆ. ಆಲ್ರೆಡಿ ಕಮೆಂಟ್ಸ್ಗಳೆಲ್ಲ ಬರ್ತಾ ಇದೆ, ನನಗೆ ಗೊತ್ತಿಲ್ಲ, ವೀಡಿಯೋ ಮಾಡಬೇಕಾದ್ರೂ ನಾನು ನೋಡೇ ಇಲ್ಲ ಲೈವ್ ಆನ್ ಆಗಿರೋದು. ಓಕೆ, ಸ್ಟಾರ್ ಪೋಲ್ ಅಂತ ಕೊಟ್ಟರೆ ಅದು ನೋಡಿ ಅಲ್ಲಿ ಡಿಸ್ಪ್ಲೇ ಮೇಲೆ ಬರುತ್ತೆ, ಓಕೆನಾ. ನಿಮಗೆ ಅಲ್ಲಿ ಲೈಕ್ ಅಂತ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಎಷ್ಟು ಲೈಕ್ ಅಂತ ಬಂದಿರೋದು ಗೊತ್ತಾಗುತ್ತೆ. ನೋಡಿ, ಇವಾಗ ನಂದು ಲೈವ್ದು ವ್ಯೂಸ್ ಬಂದು 107 ಆಗಿದೆ, 5 ಲೈಕ್ ಆಗಿದೆ, 58 ಚಾರ್ಟ್ಸ್ ಆಗಿದೆ, ಒಂದೇ ಒಂದು ಸಬ್ ಬಂದಿದೆ. ಇನ್ನು ಇದು ಪೀಕ್ ಆವ್ರೇಜು ವ್ಯೂ ಡ್ಯೂರೇಷನ್ ಅಂತ ಟೈಮು. ಇನ್ನು ಎಸ್ಟಿಮೇಟೆಡ್ ರೆವೆನ್ಯೂ ಬಂದು ಚಾನಲ್ ಮಾನಿಟೈಸ್ ಆಗಿರೋರಿಗೆ ಮಾತ್ರ ಬರುತ್ತೆ. ಡನ್ ಕೊಟ್ಟರೆ ಅದು ನಿಮಗೆ ಪ್ರೊಫೈಲ್ಗೆ ಬಂದುಬಿಡುತ್ತೆ. ನೀವು ಅದನ್ನು ಬೇಕಂದರೆ ಪ್ರೈವೇಟು ಮಾಡ್ಕೊಬೋದು. ಲೈವು ಬೇರೆಯವ್ರು ನೋಡೋ ಥರ ಇದ್ದರೆ ಪಬ್ಲಿಕ್ಕಿಗೆ ಮಾಡಬೇಕು. ಪಬ್ಲಿಕ್ಕಿಗೆ ಮಾಡಿದ್ರೆ ನಿಮಗೆ ಏನು ಬೆನಿಫಿಟ್ ಅಂದರೆ, ನಿಮ್ಮ ಲೈವು ಮಾಡಿ ಇಟ್ಟಾದ್ಮೇಲೂ ಬೇರೆಯವರು ಆನ್ ಮಾಡಿ ನೋಡ್ತಾರೆ, ನಿಮಗೆ ಅದರಲ್ಲೂ ವಾಚ್ ಟೈಮ್ ಬರುತ್ತೆ, ಓಕೆನಾ. ಲೈವ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ರೊಸೆಸಿಂಗ್ ಅಂತ ಇದೆ, ಅದು ಒಂದೊಂದು ಸಲ ಪ್ರೈವೇಟ್ ಆಗಿರುತ್ತೆ, ಓಕೆನಾ. ಈ ಥರ ಎಡಿಟ್ ಮಾಡಿಕೊಂಡು ಅಲ್ಲಿ ಪಬ್ಲಿಕ್ ಅಂತ ಇದೆ ಅಲ್ವಾ, ಅದನ್ನು ಪಬ್ಲಿಕ್ ಮಾಡಿಕೊಂಡು ನೀವು ಸೇವ್ ಮಾಡ್ಕೊಬೇಕಾಗುತ್ತೆ. ಸೊ ನಾನಿವಾಗ ಜಸ್ಟ್ ವೀಡಿಯೋಗೋಸ್ಕರ ಮಾಡಿದ್ದಲ್ವ, ಸೊ ಅದಕ್ಕೆ ನಾನು ಅನ್ಲಿಸ್ಟ್ ಅಂತ ಹಾಕಿದ್ದೀನಿ. ಇನ್ನು ಇದು ನಾನು ಶೆಡ್ಯೂಲ್ ಮಾಡ್ಕೊಂಡಿದ್ದು ಮೇಲ್ಗಡೆದು, ನಿಮ್ಗೆ ಯಾವ ಡೇಟಿಗೆ ಬೇಕು ಆ ಡೇಟ್ಗೆ ಶೆಡ್ಯೂಲ್ ಮಾಡಿಕೊಂಡ್ರೆ ಈ ಥರ ಅದು ವೇಟಿಂಗಲ್ಲಿರುತ್ತೆ, ಓಕೆನಾ.
ನೀವು ಅದು ನಾಳೆ ದಿನ ಅದು ಹೋಗಿ ಆ ಟೈಮ್ಗೆ ಓಪನ್ ಮಾಡಿದ್ರೆ ಅದು ತಂತಾನೆ ಆಟೋಮೆಟಿಕ್ ಲೈವ್ ಸ್ಟಾರ್ಟ್ ಆಗುತ್ತೆ. ಯಾವ ಟೈಮಿಗೆ ಮಾಡಿರ್ತೀರ ಆ ಟೈಮ್ಗೆ. ನನಗೆ ಇವಾಗ ಅದು ಬೇಕಿಲ್ಲ, ಸೊ ನಾನು ಅದನ್ನು ಡಿಲೀಟ್ ಮಾಡ್ತಾ ಇದ್ದೀನಿ. ಲೈವ್ ಮಾಡಿರೋದು ಎಲ್ಲ ಡಿಲೀಟ್ ಮಾಡೋಕ್ಕೆ ಹೋಗ್ಬಿಡಿ, ಓಕೆನಾ? ಅದು ಚಾನಲ್ಗೆ ಇಶ್ಯೂಸ್ ಆಗುತ್ತೆ. ಈ ಥರ ಇರುತ್ತೆ. ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಆರಾಮಾಗಿ ಕ್ವಶನ್ ಹಾಕಿ, ನನಗೆ ಗೊತ್ತಿರೋ ಅಷ್ಟು ನಾನು ಹೇಳ್ಕೊಡ್ತೀನಿ, ಓಕೆನಾ? ಇನ್ನು ಮೇಲ್ಗಡೆ ಸೆಟ್ಟಿಂಗ್ಸ್ ಆಪ್ಷನ್ ಇರುತ್ತೆ. ನನ್ನ ಫೋನು ಅಲ್ಲಿ ಡಿಸ್ಪ್ಲೇ ಒಡೆದೋಗ್ಬಿಟ್ಟಿದೆ. ಐಫೋನಲ್ಲಿ ತೋರಿಸೋಣ ಅಂದರೆ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಅಂತ ಸೆಟ್ಟಿಂಗ್ ಓಪನ್ ಮಾಡ್ಕೊಂಡು, ಕೆಲವ್ರು ಹೇಳ್ತಾ ಇರ್ತೀರಲ್ವ ನನಗೆ ಸೆಟ್ಟಿಂಗ್ ಮಾಡ್ಕೊಂಡ್ರು ಬರ್ತಾ ಇಲ್ಲ, ಲೈವ್ ಓಪನ್ ಆಗ್ತಾ ಇಲ್ಲ ಅಂತ. ನೋಡಿ, ಇಲ್ಲಿ ಲೈವ್ ಚಾಟ್ ಅಂತ ಇರುತ್ತೆ ಅಲ್ವಾ, ಇದು ಮಧ್ಯದ ಮಾತ್ರ ಆನ್ ಇರಬೇಕು, ಮೇಲೆ ಕೆಳಗೆ ಎರಡೂ ಆಫ್ ಆಗಿರಬೇಕು, ಓಕೆನಾ? ಈ ಥರ ಮಾಡ್ಕೊಳ್ಳಿ. ಇಲ್ಲ ಅದು ಲೈವ್ದೆಲ್ಲ ನಿಮಗೆ ಪೂರ್ತಿ ಡೀಟೇಲಾಗಿ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಈ ಥರ ತೋರಿಸ್ತಾ ಇದ್ದೀನಿ. ನನ್ನ ಫೋನಲ್ಲಿ ಯಾವ ಥರ ಇದೆ ಆ ಥರ, ಓಕೆನಾ? ಮತ್ತು ಇದರಲ್ಲಿ ಏನಾದರೂ ನಿಮಗೆ ಕ್ವಶನ್ಸ್ ಇದ್ದರೆ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಆರಾಮಾಗಿ ಆನ್ಸರ್ ಮಾಡ್ತೀನಿ. ಇಷ್ಟೇ ಇರುತ್ತೆ ಸೆಟ್ಟಿಂಗ್ ಮಾಡ್ಕೊಳ್ಳೋದು, ಇನ್ನೇನು ಇರಲ್ಲ ಲೈವಲ್ಲಿ. ಎಲ್ಲದನ್ನು ಹೇಳ್ಕೊಟ್ಟಿದ್ದೀನಿ. ತಮ್ಲೈನ್ ಯಾವ ಥರ ಹಾಕ್ಕೊಳ್ಳೋದು, ಟೈಟಲ್ ಯಾವ ಥರ ಹಾಕ್ಕೊಳ್ಳೋದು, ಹ್ಯಾಡ್ ಡಿಸ್ಕ್ರಿಪ್ಷನ್ ಯಾವ ಥರ ಹಾಕ್ಕೊಳ್ಳೋದು ಎಲ್ಲ ಇಷ್ಟೆಲ್ಲ ಮಾಡ್ಕೊಂಡ್ಮೇಲೆ ನೀವು ಲೈವ್ ಎಲ್ಲ ಮಾಡ್ತಾ ಇರ್ತೀರ ಅಲ್ವಾ, ಇದು ಮೇಯ್ನ್ ಇಂಪಾರ್ಟೆಂಟು ನಿಮಗೆ. ಈ ಥರ ಎಲ್ಲ ಮಾಡಿದ್ರೆ ನಿಮ್ಮ ಲೈವು ಡೆಡ್ ಎಂಡ್ ಆಗಿಬಿಡುತ್ತೆ. ಅಂದರೆ ಚಾನಲ್ನೇ ಡಿಲೀಟ್ ಮಾಡುವಂಥ ಆಪ್ಷನ್ ಇರುತ್ತೆ. ಇಲ್ಲಾಂದರೆ ನಿಮಗೆ ಲೈವ್ ಮಾಡೋದಕ್ಕೆ ಆಪ್ಷನ್ನೇ ಇರಲ್ಲ, ಲೈವ್ ಎಲ್ಲ ಆಫ್ ಮಾಡಿಬಿಡ್ತಾರೆ. ಅಂದರೆ ಲೈವು ಮಾಡ್ದಲ್ಲೇ ಇರೋ ಥರ ಇದು ಮಾಡ್ತಾರೆ. ಏನು ಮಾಡಿದ್ರೆ ಅಂದರೆ ಇವಾಗ ನಾವು ಲೈವ್ ಮಾಡಬೇಕಾದ್ರೆ ಸಾಂಗ್ದು ಮ್ಯೂಸಿಕ್ಕು ಆ ಥರ ಎಲ್ಲ ಏನೂ ಕೇಳಿಸ್ಬಾರ್ದು. ಮತ್ತು ಮಕ್ಕಳು ಬರಬಾರ್ದು ಲೈವಲ್ಲಿ. ಮಕ್ಕಳು ಬಂದ್ರೂ ಅದೂ ಇಶ್ಯೂ ಆಗುತ್ತೆ. ಅಲೋ ಇರಲ್ಲ, 18 ಇಯರ್ಸ್ ಒಳಗಡೆ ಇರೋರಿಗೆ ಯಾರಿಗೂ ಲೈವ್ಗೆ ಅಲೋ ಇರಲ್ಲ, ಮಾತಾಡೋದಕ್ಕೆ, ಲೈವಲ್ಲಿ ಬರೋದಕ್ಕೆ, ಮತ್ತು ಅವ್ರನ್ನ ತೋರಿಸೋ ಆಗಿರಲ್ಲ. ಲೈವಲ್ಲಿ ಮಾತ್ರ ವೀಡಿಯೋಸಲ್ಲೆಲ್ಲ ಮಾಡ್ಕೊಬೋದು, ಶಾರ್ಟ್ಸ್ ವೀಡಿಯೋಸ್ಗೆಲ್ಲ ಮಾಡ್ಕೊಬೋದು, ಏನೂ ಇಶ್ಯೂಸ್ ಆಗೋಲ್ಲ. ಬಟ್ ಲೈವ್ ಮಾಡ್ತಾ ಇರ್ತೀರಲ್ಲ ಆ ಟೈಮಲ್ಲಿ, ಇವಾಗ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಳು ಇರ್ತಾರೆ ಅಂತ ಅಂದ್ಕೊಳ್ಳಿ, ನೀವು ಲೈವ್ ಕುತ್ಕೊಂಡಿರ್ತೀರ, ಅವ್ರು ಬರೋದು, ನಿಮ್ಮನ್ನು ಮಾತಾಡ್ಸೋದು, ಮತ್ತು ಮಕ್ಕಳು ಅಳೋ ಸೌಂಡು ಮೇಯ್ನ್ ಕೇಳಿಸ್ಬಾರ್ದು. ಆ ಥರ ಏನಾದರೂ ಆದರೆ ಆಟೋಮೆಟಿಕ್ ಚಾನಲ್ನೇ ಬೇಕಂದರೆ ಡಿಲೀಟ್ ಮಾಡಿಬಿಡ್ತಾರೆ. ನೀವು ಲೈವು ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಜಾಸ್ತಿ ಮಕ್ಕಳು ಅಳು ಸೌಂಡ್ ಎಲ್ಲ ಕೇಳಿಸಿದ್ರೆ ನಿಮ್ಮ ಲೈವ್ನೇ ಬೇಕಂದರೆ ಡಿಸೇಬಲ್ ಮಾಡಿಬಿಡ್ತಾರೆ. ಆಮೇಲೆ ಯಾವ ಕಾರಣಕ್ಕೂ ನೀವು ಲೈವ್ ಎಲ್ಲ ಮಾಡೋದಕ್ಕಾಗಲ್ಲ. ಮತ್ತು ನಿಮಗೆ ಪರ್ಮಿಷನ್ ಎಲ್ಲ ಬೇಕು, ರಿಕ್ವೆಸ್ಟ್ ಎಲ್ಲ ಹಾಕಿದ್ರೆ 1 ಮಂತ್ ಆ ಥರ ಆಗುತ್ತೆ. ಆಮೇಲೆ ನಿಮಗೆ ಲೈವ್ನ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಮತ್ತು ಸಾಂಗ್ ಎಲ್ಲ ಬಂದರೆ ಲೈವಲ್ಲಿ ಕಾಪಿರೈಟ್ ಬರುತ್ತೆ, ಕಾಪಿರೈಟ್ ಬೀಳುತ್ತೆ. ಆವಾಗಲೂ ಕೂಡ ಚಾನಲ್ಗೆ ಇಶ್ಯೂಸ್ ಆಗುತ್ತೆ. ಮತ್ತು ಕಾಪಿರೈಟು 1, 2, 3 ಟೈಮ್ಸ್ ಬಂದರೆ ಆಟೋಮೆಟಿಕ್ ಚಾನಲ್ ಡಿಲೀಟ್ ಆಗಿಬಿಡುತ್ತೆ. ಸೊ ಲೈವ್ ಎಲ್ಲ ಮಾಡ್ಕೋವಾಗ ತುಂಬ ಹುಷಾರಾಗಿ ಇರಬೇಕಾಗುತ್ತೆ. ಸುಮ್ಮನೆ ನಾನು ಲೈವ್ ಮಾಡ್ತೀನಿ ಅಂದ್ಬಿಟ್ಟು ಮಾಡೋದಲ್ಲ. ಲೈವ್ ಮಾಡೋಕ್ಕೂ ಮುಂಚೆ ಎಲ್ಲರೂ ತಿಳ್ಕೊಂಡು ಲೈವ್ನ ಮಾಡಿ. ಮೇಯ್ನ್ ಇದರಲ್ಲಿ ಮಕ್ಕಳು ಬರಬಾರ್ದು, ಮಕ್ಕಳು ಅಳೋ ವಾಯ್ಸ್ ಕೇಳಬಾರ್ದು, ಮಕ್ಕಳನ್ನ ಲೈವ್ಗೆ ಕರ್ಕೊಂಡೇ ಬರಬಾರ್ದು. ಮಕ್ಕಳಿದ್ದಾರೆ ಅನ್ನೋರು ಮಕ್ಕಳು ಮಲ್ಕೊಂಡ್ಮೇಲೆ 1 ಅವರ್ 2 ಅವರ್ ಆ ಥರ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಕ್ಕಳನ್ನ ಆಚೆ ಬಿಟ್ಬಿಟ್ಟು ಮನೆಯಲ್ಲಿ ಯಾರು ನೋಡ್ಕೊಳ್ಳೋರಿದ್ದರೆ ಬಂದು ರೂಮ್ಗಳಲ್ಲಿ ಈ ಥರ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಚಾನಲ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗೋಲ್ಲ. ತುಂಬ ಕಷ್ಟ ಬಿದ್ದು ಮಾಡಿಕೊಂಡು ತುಂಬ ಜನದ್ದು ಲೈವ್ ಆ ಥರ ಆಗಿರೋದು ನಾನು ನೋಡಿದ್ದೀನಿ. ನೇಮ್ ಹೇಳಲ್ಲ, ಬಟ್ 2 ರಿಂದ 3 ಜನದ್ದು ಲೈವ್ ಈ ಥರ ಡಿಸೇಬಲ್ ಆಗಿರೋದನ್ನು ನಾನು ನೋಡಿದ್ದೀನಿ. ರೀಸನ್ ಅಷ್ಟೇ, ಮಕ್ಕಳು ಬಂದಿದ್ದಾರೆ ಅಂದ್ಬಿಟ್ಟು, ಮಕ್ಕಳು ಸೌಂಡ್ ಕೇಳಿಸಿದೆ ಅಂದ್ಬಿಟ್ಟು. ಅವ್ರಿಗೆ 2 ಮಕ್ಕಳಿದ್ರು. ಸೊ ಅವ್ರ ಮಕ್ಕಳನ್ನ ಲೈವಲ್ಲೆಲ್ಲ ತೋರಿಸ್ಕೊಂಡು ಮಾತಾಡ್ತಾಯಿದ್ರು. ಸೊ ಹಾಗಾಗಿ ಅವ್ರದ್ದು ಲೈವ್ ಡಿಸೇಬಲ್ ಆಗೋಯ್ತು. ಇನ್ನು ಏನಾದರೂ ಸೆಟ್ಟಿಂಗ್ಸು ಎಲ್ಲದನ್ನು ನಾನು ಕ್ಲೀನಾಗಿ ನಿಮಗೆ ತೋರಿಸಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ಅದ್ರ ಮುಖಾಂತರ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲೀಸ್ ನನ್ನ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂದ್ಬಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಿರೋ ವೀಡಿಯೋಸ್ನ ನೋಡಿ ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಹೈಪ್ ಮಾಡೋದನ್ನು ಯಾರೂ ಮರಿಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ಹೇಗೆ ಬರ್ತಿದೆ ನನ್ನ ವೀಡಿಯೋ ಅಂತ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ಅಂತ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ